ಹಾಯ್ ನಮಸ್ತೆ ಸ್ನೇಹಿತರೆ, ಸ್ಪರ್ಧಾವಾಹಿನಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ನಾವು 6ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತಹ ನಮ್ಮ ಹೆಮ್ಮೆಯ ಕರ್ನಾಟಕ ಎಂಬ ಪಾಠದ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಸ್ನೇಹಿತರೆ, ಈ ಪಾಠ ತುಂಬ ದೊಡ್ಡ ಪಾಠ ಆಗಿರೋದ್ರಿಂದ 2 ಭಾಗಗಳಾಗಿ ವಿಡಿಯೋಗಳನ್ನು ಕೊಡ್ತೀವಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ತುಂಬ ಪ್ರಮುಖವಾದ ಪಾಠ ಇದು. ಶಿಕ್ಷಕ ಪರೀಕ್ಷೆಯ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾದ ಪಾಠ. ದಯವಿಟ್ಟು ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಶುರು ಮಾಡೋಣ. ಇವತ್ತಿನ ಮೊದಲ ಪ್ರಶ್ನೆ, ಕರ್ನಾಟಕ ರಾಜ್ಯದ ಒಟ್ಟು ಜಿಲ್ಲೆಗಳ ಸಂಖ್ಯೆ ಎಷ್ಟು? 28, 30, 31, 32. ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿರುವಂಥ ಒಟ್ಟು ಜಿಲ್ಲೆಗಳ ಸಂಖ್ಯೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ 31 ಅನ್ನೋದು ಆಗ್ತದೆ, ಆಪ್ಷನ್ ಸಿ. ಆಡಳಿತದ ಅನುಕೂಲಕ್ಕಾಗಿ ಕರ್ನಾಟಕವನ್ನು 4 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಆ ಎಲ್ಲ ವಿಭಾಗಗಳು ಸೇರಿ 31 ಜಿಲ್ಲೆಗಳು ಇರುವಂಥದ್ದು. ಪ್ರಸ್ತುತ ಕರ್ನಾಟಕದಲ್ಲಿರುವಂಥ ಜಿಲ್ಲೆಗಳ ಸಂಖ್ಯೆ 31 ಜಿಲ್ಲೆಗಳು. ನೆಕ್ಸ್ಟ್ ಕ್ವಶನ್ ನೋಡೋಣ. ಬೆಂಗಳೂರು ವಿಭಾಗವು ಕರ್ನಾಟಕದ ಯಾವ ಭಾಗದಲ್ಲಿದೆ? ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಬೆಂಗಳೂರು ವಿಭಾಗವು ಕರ್ನಾಟಕದ ಯಾವ ಭಾಗದಲ್ಲಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ದಕ್ಷಿಣ ಭಾಗದಲ್ಲಿ ಇರುವಂಥದ್ದು. ಬೆಂಗಳೂರು ವಿಭಾಗವು ನಮ್ಮ ರಾಜ್ಯದ ದಕ್ಷಿಣ ಭಾಗದಲ್ಲಿ ಇರುವಂಥದ್ದನ್ನು ನಾವು ಕಾಣ್ಬೋದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಗಂಗರ ಮನೆತನದ ಅರಸರ ಮೊದಲ ರಾಜಧಾನಿ ಯಾವುದಾಗಿತ್ತು? ಬೆಂಗಳೂರು, ಕುವಲಾಲಪುರ, ತಲಕಾಡು, ಮೈಸೂರು. ಗಂಗರ ಮೊದಲ ರಾಜಧಾನಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕುವಲಾಲಪುರ. ನೋಡಿ, ಬೆಂಗಳೂರು ವಿಭಾಗವನ್ನ ಮೊದಲು ಆಳಿದ ಗಂಗರು ಕೋಲಾರವನ್ನ, ಕುವಲಾಲಪುರ ಅಂತಂದ್ರೆ ಕೋಲಾರ ಅಂತ, ಸೊ ಅದನ್ನು ತಮ್ಮ ರಾಜಧಾನಿಯಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಮಾಡಿದರು. ಓಕೆನಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಜಯನಗರ ಅರಸರ ಕಾಲದಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ನಾಯಕರ ಪ್ರದೇಶವನ್ನು ಏನೆಂದು ಕರೆಯುತ್ತಿದ್ದರು? ಸಂಸ್ಥಾನ, ನಾಡು, ಪಾಳೆಪಟ್ಟು, ಪ್ರಾಂತ್ಯ. ವಿಜಯನಗರ ಅರಸರ ಕಾಲದಲ್ಲಿ ಆಳ್ವಿಕೆ ನಡೆಸುತ್ತಿದ್ದಂಥ ನಾಯಕರ ಪ್ರದೇಶಗಳನ್ನು ನಾವು ಪಾಳೆಪಟ್ಟುಗಳು ಅಂತ ಕರಿತಿದ್ರು. ಪಾಳೆಪಟ್ಟುಗಳು ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ನೋಡಿ, ವಿಜಯನಗರ ಅರಸರಿಗೆ ವಿಧೇಯರಾಗಿದ್ದಂತಹ ಈ ಪಾಳೆಗಾರರು ಆಳುತ್ತಿದ್ದ ಪ್ರದೇಶವನ್ನು ಪಾಳೆಪಟ್ಟುಗಳು ಅಂತ ಕರಿತಾ ಇದ್ರು. ಸ್ನೇಹಿತರೆ, ಇವೆಲ್ಲ. ಮುಂದಿನ ಪ್ರಶ್ನೆಗೆ ಹೋಗೋಣ. ಬೆಂಗಳೂರು ವಿಭಾಗವು ಯಾವ ರೀತಿಯ ವಾಯುಗುಣವನ್ನು ಹೊಂದಿದೆ? ಶೀತ ವಲಯದ ವಾಯುಗುಣ, ಉಷ್ಣವಲಯದ ಮಾನ್ಸೂನ್ ವಾಯುಗುಣ, ಮರುಭೂಮಿ ವಾಯುಗುಣ, ಸಮಶೀತೋಷ್ಣ ವಲಯದ ವಾಯುಗುಣ. ಬೆಂಗಳೂರು ವಿಭಾಗ ಹೊಂದಿರುವಂತಹ ವಾಯುಗುಣ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಉಷ್ಣವಲಯದ ಮಾನ್ಸೂನ್ ವಾಯುಗುಣ. ಮುಂದಿನ ಪ್ರಶ್ನೆ, ಪಶ್ಚಿಮಕ್ಕೆ ಹರಿಯುವ ಮತ್ತು ಜೋಗ್ ಜಲಪಾತವನ್ನು ನಿರ್ಮಿಸುವ ನದಿ ಯಾವುದು? ಉತ್ತರ ಪಿನಾಕಿನಿ, ವೇದಾವತಿ, ಶರಾವತಿ, ತುಂಗಭದ್ರಾ. ಪಶ್ಚಿಮ ದಿಕ್ಕಿಗೆ ಹರಿಯುವಂತಹ ಮತ್ತು ಜೋಗ್ ಜಲಪಾತವನ್ನು ನಿರ್ಮಾಣ ಮಾಡಿರುವಂತಹ ನದಿ. ತುಂಬ ಸರಳವಾದ ಪ್ರಶ್ನೆ ಮತ್ತು ಪ್ರಮುಖವಾದ ಪ್ರಶ್ನೆ ಇದು. ಆಪ್ಷನ್ ಸಿ, ಶರಾವತಿ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಶರಾವತಿ ನದಿಯು ಪಶ್ಚಿಮಕ್ಕೆ ಹರಿಯುತ್ತದೆ ಮತ್ತು ಇದರಿಂದ ವಿಶ್ವವಿಖ್ಯಾತ ಜೋಗ್ ಜಲಪಾತವನ್ನು ನಿರ್ಮಾಣ ಮಾಡಿರುವಂಥದ್ದು. ಮುಂದಿನ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಸಮೃದ್ಧವಾದ ಚಿನ್ನದ ಗಣಿ ಇತ್ತು? ಶಿವಮೊಗ್ಗ, ಚಿತ್ರದುರ್ಗ, ಕೋಲಾರ, ತುಮಕೂರು. ಸರಿಯಾದ ಉತ್ತರ ಕೋಲಾರ, KGF. ಹೌದಲ್ವಾ? ಸೊ ಇದು ಈಗ ಇದರ ಪ್ರಮಾಣ ಅಂದರೆ ಚಿನ್ನದ ಪ್ರಮಾಣ ಕಡಿಮೆ ಇರೋದ್ರಿಂದ ಇಲ್ಲಿ ಗಣಿಗಾರಿಕೆಯನ್ನು ನಿಲ್ಲಿಸಿರೋದ್ರಂತ ನೋಡ್ತೀವಿ. ಮುಂದಿನ ಪ್ರಶ್ನೆ, ಶಿವಮೊಗ್ಗ ಜಿಲ್ಲೆಯ ಗಡಿ ಭಾಗದಲ್ಲಿ ಹಾದು ಹೋಗುವ ಪರ್ವತ ಶ್ರೇಣಿ ಯಾವುದು?
ಶಿವಮೊಗ್ಗ ಜಿಲ್ಲೆಯ ಗಡಿ ಭಾಗದಲ್ಲಿ ಹಾದು ಹೋಗುವಂತಹ ಪರ್ವತ ಶ್ರೇಣಿ. ವಿಂಧ್ಯ ಪರ್ವತ, ಸಹ್ಯಾದ್ರಿ ಪರ್ವತ ಶ್ರೇಣಿ, ಅರಾವಳಿ ಪರ್ವತ, ನೀಲಗಿರಿ ಪರ್ವತ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಸಹ್ಯಾದ್ರಿ ಪರ್ವತ ಶ್ರೇಣಿ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಪಶ್ಚಿಮ ಘಟ್ಟದ ಭಾಗವಾದ ಸಹ್ಯಾದ್ರಿ ಪರ್ವತ ಶ್ರೇಣಿಯು ಈ ಶಿವಮೊಗ್ಗ ಜಿಲ್ಲೆಯ ಗಡಿಯಲ್ಲಿ ಹಾದು ಹೋಗಿರುವುದನ್ನು ನಾವು ನೋಡ್ಬೋದು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡೋಣ. ಭದ್ರಾ ವನ್ಯಜೀವಿಧಾಮ ಯಾವ ಜಿಲ್ಲೆಯಲ್ಲಿದೆ? ಚಿತ್ರದುರ್ಗ, ಬೆಂಗಳೂರು, ಶಿವಮೊಗ್ಗ, ತುಮಕೂರು. ಈ 4 ಆಯ್ಕೆಗಳಲ್ಲಿ ಶಿವಮೊಗ್ಗ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಭದ್ರಾ ವನ್ಯಜೀವಿಧಾಮ ಶಿವಮೊಗ್ಗದಲ್ಲಿ ಇರುವುದನ್ನು ನಾವು ನೋಡ್ಬೋದು. ಮುಂದಿನ ಪ್ರಶ್ನೆ, ಬೆಂಗಳೂರು ವಿಭಾಗದ ಜನರ ಪ್ರಧಾನ ಕಸುಬು ಯಾವುದು? ಈ ಒಂದು ಬೆಂಗಳೂರು ವಿಭಾಗದಲ್ಲಿ ಇರುವಂತಹ ಜನರ ಪ್ರಮುಖ ಕಸುಬು ಉದ್ದಿಮೆ, ಮೀನುಗಾರಿಕೆ, ಕೃಷಿ, ವ್ಯಾಪಾರ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೃಷಿ. ಕೃಷಿ ಅನ್ನೋದು ಇವರ ಪ್ರಮುಖ ಕಸುಬು ಆಗಿರುವಂಥದ್ದು. ನೆಕ್ಸ್ಟ್ ಕ್ವಶನ್, ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯನ್ನು ಯಾವ ವರ್ಷ ಸ್ಥಾಪಿಸಲಾಯಿತು? ತುಂಬ ಪ್ರಮುಖವಾದ ಪ್ರಶ್ನೆ ಇದು. ಭದ್ರಾವತಿಯಲ್ಲಿ, ಶಿವಮೊಗ್ಗದ ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯನ್ನು ಯಾವ ವರ್ಷದಲ್ಲಿ ಆರಂಭ ಮಾಡಲಾಯಿತು? 1900, 1923, 1936, 1950. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, 1923. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ವಿಶ್ವೇಶ್ವರಯ್ಯರವರ ಪ್ರಯತ್ನದಿಂದ 1923ರಲ್ಲಿ ಈ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯನ್ನು ಸ್ಥಾಪಿಸಲಾಯಿತು. ಎಲ್ಲಿ? ಭದ್ರಾವತಿಯಲ್ಲಿ. ನೆಕ್ಸ್ಟ್ ಕ್ವಶನ್, ರಾಜ್ಯದ ಮೊದಲ ಸಿಮೆಂಟ್ ಕಾರ್ಖಾನೆ ಎಲ್ಲಿ ಸ್ಥಾಪನೆಗೊಂಡಿತು? ರಾಜ್ಯದಲ್ಲಿಯೇ ಮೊದಲ ಸಿಮೆಂಟ್ ಕಾರ್ಖಾನೆ ಸ್ಥಾಪನೆಯಾದಂತಹ ಸ್ಥಳ ಅಮ್ಮಸಂದ್ರ, ತೊಂಡೆಬಾವಿ, ಭದ್ರಾವತಿ, ದೊಡ್ಡಬಳ್ಳಾಪುರ. ಮೊದಲ ಸಿಮೆಂಟ್ ಕಾರ್ಖಾನೆ ಸ್ಥಾಪನೆಯಾದಂತಹ ಸ್ಥಳ. ಈ ಪ್ರಶ್ನೆಗೂ ಕೂಡ ಭದ್ರಾವತಿ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ರಾಜ್ಯದ ಪ್ರಥಮ ಸಿಮೆಂಟ್ ಕಾರ್ಖಾನೆಯು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಆರಂಭ ಆಯಿತು. ನೆಕ್ಸ್ಟ್ ಕ್ವಶನ್ ನೋಡೋಣ. ಬಟ್ಟೆ ರಫ್ತು ವ್ಯಾಪಾರದಲ್ಲಿ ಕರ್ನಾಟಕವು ದೇಶದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ? ಇದು ಪಠ್ಯ ಪುಸ್ತಕ ಆಧಾರಿತ ಪ್ರಶ್ನೆಯಾಗಿದೆ. ಮೊದಲನೆಯ, ಎರಡನೆಯ, ಮೂರನೆಯ, ನಾಲ್ಕನೆಯ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎರಡನೆಯ. ಬಟ್ಟೆಯನ್ನು ರಫ್ತು ಮಾಡೋದ್ರಲ್ಲಿ ಅಥವಾ ಜವಳಿ ರಫ್ತು ಉದ್ಯಮದಲ್ಲಿ ನಮ್ಮ ರಾಜ್ಯವು 2ನೇ ಸ್ಥಾನದಲ್ಲಿ ಇರುವಂಥದ್ದು. ದೇಶದಲ್ಲಿ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಮುಂದಿನ ಪ್ರಶ್ನೆ, ಬೆಂಗಳೂರು ವಿಭಾಗದ ಯಾವ ಜಿಲ್ಲೆಗೆ ಸೇರಿದ 2 ಸಾಹಿತಿಗಳು ಜ್ಞಾನಪೀಠ ಪ್ರಶಸ್ತಿ ಪಡೆದಿದ್ದಾರೆ? ಬೆಂಗಳೂರು, ಶಿವಮೊಗ್ಗ, ಚಿತ್ರದುರ್ಗ, ತುಮಕೂರು. ಸ್ನೇಹಿತರೆ, ಒಟ್ಟಾರೆ ನಮ್ಮ ಕರ್ನಾಟಕಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳು ದೊರೆತಿರುವಂಥದ್ದು. ಇದು ವಿಭಾಗವಾರು ನೋಡುತ್ತಿರೋದ್ರಿಂದ ಈ ಬೆಂಗಳೂರು ವಿಭಾಗಕ್ಕೆ ಸೇರಿದಂಥ ಯಾವ ಸಾಹಿತಿಗಳಿಗೆ 2 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದೆ ಅಂತ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಶಿವಮೊಗ್ಗ. ಶಿವಮೊಗ್ಗ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ನೋಡಿ, ಕುವೆಂಪು ಮತ್ತು UR ಅನಂತಮೂರ್ತಿ ಈ 2 ಸಾಹಿತಿಗಳಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿರುವಂಥದ್ದು. ಯಾವ ವಿಭಾಗದಿಂದ? ಬೆಂಗಳೂರು ವಿಭಾಗದಿಂದ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ನಾಟಕ ಸಾರ್ವಭೌಮ ಎಂಬ ಬಿರುದು ಯಾರಿಗೆ ಇತ್ತು? ಸುಬ್ಬಯ್ಯ ನಾಯ್ಡು, ಗುಬ್ಬಿ ವೀರಣ್ಣ, ಮಾಸ್ಟರ್ ಹಿರಣ್ಣಯ್ಯ, ಡಾಕ್ಟರ್ ರಾಜ್ಕುಮಾರ್. ನಾಟಕ ಸಾರ್ವಭೌಮ ಎಂಬ ಬಿರುದನ್ನು ಪಡೆದಂತಹ ವ್ಯಕ್ತಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಗುಬ್ಬಿ ವೀರಣ್ಣ. ಗುಬ್ಬಿ ವೀರಣ್ಣ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ನೋಡಿ, ತುಮಕೂರು ಜಿಲ್ಲೆಯ ಗುಬ್ಬಿ ವೀರಣ್ಣನವರಿಗೆ ನಾಟಕ ಸಾರ್ವಭೌಮ ಎಂಬ ಬಿರುದು ಇತ್ತು. ಮುಂದಿನ ಪ್ರಶ್ನೆ, ದಕ್ಷಿಣ ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಜಾನಪದ ನೃತ್ಯ ಯಾವುದು?
ಯಕ್ಷಗಾನ, ಸೋಮನ ಕುಣಿತ, ಕರಗ, ಭೂತಾರಾಧನೆ. ದಕ್ಷಿಣ ಕರ್ನಾಟಕದಲ್ಲಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೋಮನ ಕುಣಿತ. ನೋಡಿ, ಸೋಮನ ಕುಣಿತವು ಈ ದಕ್ಷಿಣ ಕರ್ನಾಟಕ ಭಾಗದ ಒಂದು ಪ್ರಸಿದ್ಧ ಕಲೆಯಾಗಿರುವಂಥದ್ದು. ಮುಂದಿನ ಪ್ರಶ್ನೆ, ನೊಬೆಲ್ ಪ್ರಶಸ್ತಿ ಪಡೆದ ಸರ್ ಸಿ ವಿ ರಾಮನ್ ಅವರು ಎಲ್ಲಿ ಸಂಶೋಧನೆ ನಡೆಸಿದ್ದರು? ಮೈಸೂರು, ಧಾರವಾಡ, ಬೆಂಗಳೂರು, ಮಂಗಳೂರು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಬೆಂಗಳೂರು. ನೋಡಿ, ಸರ್ ಸಿ ವಿ ರಾಮನ್ ರವರು ಬೆಂಗಳೂರಿನಲ್ಲಿ ತಮ್ಮ ಸಂಶೋಧನಾ ಕಾರ್ಯಗಳನ್ನು ಕೈಗೊಂಡಿದ್ದರು. ಮುಂದಿನ ಪ್ರಶ್ನೆ, ಸಿದ್ಧಗಂಗಾ ಮಠದ ಯಾವ ಸ್ವಾಮೀಜಿಗಳು ಅನ್ನ ಮತ್ತು ಅಕ್ಷರ ದಾಸೋಹಕ್ಕೆ ಪ್ರಸಿದ್ಧರಾಗಿದ್ದಾರೆ? ಬಾಲಗಂಗಾಧರನಾಥ ಸ್ವಾಮೀಜಿ, ಶ್ರೀ ಶಿವಕುಮಾರ ಸ್ವಾಮೀಜಿಗಳು, ರಾಘವೇಂದ್ರ ಸ್ವಾಮೀಜಿ, ಮುರುಘರಾಜೇಂದ್ರ ಸ್ವಾಮೀಜಿ. ಸಿದ್ಧಗಂಗಾ ಮಠ. ಇದಕ್ಕೆ ಸರಿಯಾದ ಉತ್ತರ ಶ್ರೀ ಶಿವಕುಮಾರ ಸ್ವಾಮೀಜಿಗಳು. ಸ್ವಾಮೀಜಿಗಳ ನೇತೃತ್ವದಲ್ಲಿ ಬೆಳೆದಂತಹ ಈ ಸಿದ್ಧಗಂಗಾ ಮಠವು ಸಾವಿರಾರು ವಿದ್ಯಾರ್ಥಿಗಳಿಗೆ ಅನ್ನ ಮತ್ತು ಅಕ್ಷರವನ್ನು ನೀಡುತ್ತಿರುವುದನ್ನು ನೋಡಬಹುದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಕರ್ನಾಟಕ ಏಕೀಕರಣದ ಮತ್ತೊಬ್ಬ ಪ್ರಮುಖ ಹೋರಾಟಗಾರ ಎಸ್ ನಿಜಲಿಂಗಪ್ಪ ಅವರು ಯಾವ ಜಿಲ್ಲೆಯವರು? ಬೆಂಗಳೂರು, ಶಿವಮೊಗ್ಗ, ಚಿತ್ರದುರ್ಗ, ರಾಮನಗರ. ಎಸ್ ನಿಜಲಿಂಗಪ್ಪ ಯಾವ ಜಿಲ್ಲೆಗೆ ಸೇರಿದವರು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಚಿತ್ರದುರ್ಗ. ಮುಂದಿನ ಪ್ರಶ್ನೆ, ಕಾಗೋಡು ಭೂ ಚಳವಳಿ ಯಾವ ಜಿಲ್ಲೆಯಲ್ಲಿ ನಡೆಯಿತು? ಕಾಗೋಡು ಭೂ ಚಳವಳಿ ಶಿವಮೊಗ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಮೈಸೂರು. ಕಾಗೋಡು ಭೂ ಚಳವಳಿ ನಡೆದಂಥದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ. ಶಿವಮೊಗ್ಗದ ತೀರ್ಥಹಳ್ಳಿ ತಾಲೂಕಿನಲ್ಲಿ ಇರುವಂತಹ ಕಾಗೋಡು ಗ್ರಾಮದಲ್ಲಿ ಈ ಒಂದು ಚಳವಳಿ ನಡೆದಂಥದ್ದು. ಮೈಸೂರು ವಿಭಾಗಕ್ಕೆ ಸಂಬಂಧಿಸಿದಂಥ ಪ್ರಮುಖ ಪ್ರಶ್ನೆಗಳಿವು. ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ಯಾವುದು ಕರಾವಳಿ ಜಿಲ್ಲೆಯಲ್ಲ? ಉಡುಪಿ, ದಕ್ಷಿಣ ಕನ್ನಡ, ಹಾಸನ ಯಾವುದೂ ಅಲ್ಲ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹಾಸನ ಜಿಲ್ಲೆ. ಹಾಸನ ಜಿಲ್ಲೆ ಕರಾವಳಿ ತೀರದಲ್ಲಿ ಇಲ್ಲ. ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳು ನಮ್ಮ ಒಂದು ಮೈಸೂರು ವಿಭಾಗದಲ್ಲಿ ಇರುವಂತಹ ಯಾವುದು ಕರಾವಳಿಯ ಜಿಲ್ಲೆಗಳಾಗಿರುವಂಥದ್ದು. ಓಕೆನಾ? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಗಂಗರ ರಾಜಧಾನಿ ಯಾವುದಾಗಿತ್ತು? ಮೈಸೂರು, ತಲಕಾಡು, ಹಳೆಬೀಡು, ಮಂಗಳೂರು. ತಲಕಾಡಿನ ಗಂಗರು ಅಂತಲೇ ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ತಲಕಾಡು. ಮುಂದಿನ ಪ್ರಶ್ನೆ, ಮಹಿಷಾಸುರನನ್ನು ಸಂಹರಿಸಿದ ದೇವಿ ಯಾರು? ಬನಶಂಕರಿ, ಮೂಕಾಂಬಿಕೆ, ಚಾಮುಂಡೇಶ್ವರಿ, ಶಾರದಾಂಬೆ. ತುಂಬ ಸರಳವಾದ ಪ್ರಶ್ನೆ. ನಮ್ಮ ನಾಡ ದೇವತೆ ಚಾಮುಂಡೇಶ್ವರಿ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆ, ಒಡೆಯರ್ ಮನೆತನದ ಪ್ರಸಿದ್ಧ ದೊರೆ ಚಿಕ್ಕದೇವರಾಜ ಒಡೆಯರ್ ನಂತರ ಆಡಳಿತ ನಡೆಸಿದ ಸೇನಾಧಿಪತಿ ಯಾರು? ಟಿಪ್ಪು ಸುಲ್ತಾನ್, ಹೈದರಾಲಿ, ಯದುರಾಯ, ಬ್ರಿಟಿಷರು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹೈದರಾಲಿ. ಒಡೆಯರು ದುರ್ಬಲರಾದ ಸಮಯದಲ್ಲಿ ಹೈದರಾಲಿಯು ಆಡಳಿತವನ್ನು ತನ್ನ ವಶಕ್ಕೆ ಪಡೆದುಕೊಂಡನು. ಮುಂದಿನ ಪ್ರಶ್ನೆ, ಕೆನರಾ ಎಂದು ಕರಾವಳಿ ಪ್ರದೇಶವನ್ನು ಕರೆದವರು ಯಾರು? ಪೋರ್ಚುಗೀಸರು, ಬ್ರಿಟಿಷರು, ಸುಲ್ತಾನರು, ಅಳುಪರು. ಕೆನರಾ ಎಂದು ಕರಾವಳಿ ಪ್ರದೇಶವನ್ನು ಕರೆದವರು ಆಪ್ಷನ್ ಬಿ, ಬ್ರಿಟಿಷರು ಸರಿಯಾದ ಉತ್ತರ. ಬ್ರಿಟಿಷರು ಕರ್ನಾಟಕದ ಕರಾವಳಿ ಭಾಗವನ್ನು ಕೆನರಾ ಅಂತ ಕರೀತಾ ಇದ್ರು. ಸೊ ಹಾಗಾಗಿ ಕೆನರಾ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆ, ಮೈಸೂರು ವಿಭಾಗದ ವಾಯುಗುಣವನ್ನು ಏನೆಂದು ಕರೆಯುತ್ತಾರೆ? ಒಣವಾಯುಗುಣ, ಉಷ್ಣವಲಯದ ಮಳೆಮಾರುತ ವಾಯುಗುಣ, ಅತಿಶೀತ ವಾತಾವರಣ ಯಾವುದೂ ಅಲ್ಲ. ಈ ಪ್ರಶ್ನೆಗೆ ಸರಿಯಾದ ಉತ್ತರ
ಉಷ್ಣವಲಯದ ಮಳೆಮಾರುತ ವಾತಾವರಣ. ಮುಂದಿನ ಪ್ರಶ್ನೆ, ಮೈಸೂರು ವಿಭಾಗದ ಯಾವ ಜಿಲ್ಲೆಯು ಅತಿ ಹೆಚ್ಚು ಮಳೆ ಪಡೆಯುತ್ತದೆ? ಮೈಸೂರು, ಮಂಡ್ಯ, ಉಡುಪಿ, ಕೊಡಗು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಉಡುಪಿ ಜಿಲ್ಲೆ. ಉಡುಪಿ ಜಿಲ್ಲೆಯು ಅತಿ ಹೆಚ್ಚಿನ ಮಳೆಯನ್ನು ಪಡೆಯುವಂಥದ್ದು. ಮುಂದಿನ ಪ್ರಶ್ನೆ, ಕಿರು ಅರಣ್ಯ ಉತ್ಪನ್ನಗಳಲ್ಲಿ ಯಾವುದು ಸೇರಿಲ್ಲ? ಜೇನುತುಪ್ಪ, ಮೇಣ, ಶ್ರೀಗಂಧದ ಮರ, ಕಾಡು ಹಣ್ಣು. ಕಿರು ಅರಣ್ಯ ಉತ್ಪನ್ನಗಳಲ್ಲಿ ಕೆಳಗಿನ ಆಯ್ಕೆಗಳಲ್ಲಿ ಯಾವುದು ಸೇರಿಲ್ಲ ಅಂತ. ಇದಕ್ಕೆ ಸರಿಯಾದ ಉತ್ತರ ಶ್ರೀಗಂಧದ ಮರ. ಇದನ್ನು ಬಿಟ್ಟು ಈ ಮೂರು ಆಯ್ಕೆಗಳು ಜೇನುತುಪ್ಪ, ಮೇಣ, ಕಾಡು ಹಣ್ಣು ಇವೆಲ್ಲವೂ ಕೂಡ ಅರಣ್ಯದ ಕಿರು ಉತ್ಪನ್ನಗಳಾಗಿರುವಂಥದ್ದು. ಸೊ ಹಾಗಾಗಿ ಇದಕ್ಕೆ ಸಿ ಶ್ರೀಗಂಧದ ಮರ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಮೈಸೂರು ವಿಭಾಗದ ಅತಿ ಎತ್ತರದ ಶಿಖರ ಯಾವುದು? ಮುಳ್ಳಯ್ಯನಗಿರಿ, ಕೆಮ್ಮಣ್ಣುಗುಂಡಿ, ಚಾಮುಂಡಿ ಬೆಟ್ಟ, ಪುಷ್ಪಗಿರಿ. ಮೈಸೂರು ವಿಭಾಗದ ಅತಿ ಎತ್ತರದ ಶಿಖರ. ಈ ಪ್ರಶ್ನೆಗೆ ಮುಳ್ಳಯ್ಯನಗಿರಿ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಮೈಸೂರು ವಿಭಾಗದ ಅತಿ ಎತ್ತರದ ಶಿಖರ ಕೂಡ ಮುಳ್ಳಯ್ಯನಗಿರಿ. ಕರ್ನಾಟಕದ ಅತಿ ಎತ್ತರದ ಶಿಖರ ಕೂಡ ಮುಳ್ಳಯ್ಯನಗಿರಿ. ಓಕೆನಾ? ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರುವಂಥದ್ದು. ಇದರ ಎತ್ತರ 1913 ಮೀಟರ್. ಮುಂದಿನ ಪ್ರಶ್ನೆ, ಮೈಸೂರು ಜಿಲ್ಲೆಯಲ್ಲಿ ಮಾತ್ರ ದೊರೆಯುವ ವಿಶಿಷ್ಟ ಖನಿಜ ಯಾವುದು? ಬಾಸ್ಕೈಟ್, ಫೆಲ್ಸೈಟ್, ಕ್ರೋಮೈಟ್, ಗ್ರಾನೈಟ್. ಮೈಸೂರು ಜಿಲ್ಲೆಯಲ್ಲಿ ಮಾತ್ರ ದೊರೆಯುವಂಥ ಒಂದು ವಿಶಿಷ್ಟ ಖನಿಜ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಫೆಲ್ಸೈಟ್. ಫೆಲ್ಸೈಟ್ ಅನ್ನುವಂಥ ಖನಿಜ ಇಡೀ ದೇಶದಲ್ಲಿಯೇ ಮೈಸೂರು ಜಿಲ್ಲೆಯಲ್ಲಿ ಮಾತ್ರ ಲಭ್ಯ ಇರುವಂಥದ್ದು. ಮುಂದಿನ ಪ್ರಶ್ನೆ, ಸಮುದ್ರ ಮೀನುಗಾರಿಕೆಗೆ ಈ ಕೆಳಗಿನ ಯಾವ ಜಿಲ್ಲೆಗಳು ಹೆಸರುವಾಸಿಯಾಗಿವೆ? ಹಾಸನ ಮತ್ತು ಮಂಡ್ಯ, ದಕ್ಷಿಣ ಕನ್ನಡ ಮತ್ತು ಉಡುಪಿ, ಮೈಸೂರು ಮತ್ತು ಕೊಡಗು, ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ. ಕರಾವಳಿ ತೀರವನ್ನು ಹೊಂದಿರುವಂತಹ ಮತ್ತು ಸಮುದ್ರ ಮೀನುಗಾರಿಕೆಗೆ ಹೆಸರುವಾಸಿಯಾಗಿರುವಂತಹ ಜಿಲ್ಲೆಗಳು ದಕ್ಷಿಣ ಕನ್ನಡ ಮತ್ತು ಉಡುಪಿ. ಮುಂದಿನ ಪ್ರಶ್ನೆ, ಚಾಮರಾಜನಗರ ಜಿಲ್ಲೆಯಲ್ಲಿ ವಾಸಿಸುವ ಪ್ರಮುಖ ಬುಡಕಟ್ಟು ಸಮುದಾಯ ಯಾವುದು? ಕೊರಗರು, ಮಲೆಕುಡಿಯರು, ಸೋಲಿಗರು, ಎರವರು. ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡುಬರುವಂಥ ಪ್ರಮುಖ ಬುಡಕಟ್ಟು ಸಮುದಾಯ ಸೋಲಿಗರು. ಸೋಲಿಗರು ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಹುಲಿ ಸಂರಕ್ಷಣಾ ಯೋಜನೆಯು ಮೈಸೂರು ವಿಭಾಗದ ಯಾವ ಪ್ರದೇಶಗಳಲ್ಲಿ ಜಾರಿಯಲ್ಲಿದೆ? ಬಂಡೀಪುರ, ನಾಗರಹೊಳೆ, ಭದ್ರಾ, ಮೇಲಿನ ಎಲ್ಲವು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೇಲಿನ ಎಲ್ಲವು. ಈ ಮೂರು ಪ್ರದೇಶಗಳು ಕೂಡ ಹುಲಿ ಸಂರಕ್ಷಣೆ ಯೋಜನೆಗೆ ಒಳಪಟ್ಟಿರುವಂಥದ್ದು. ನೆಕ್ಸ್ಟ್ ಕ್ವಶನ್, ರಂಗನತಿಟ್ಟು ಪಕ್ಷಿಧಾಮ ಎಲ್ಲಿದೆ? ಮೈಸೂರು, ಮಂಡ್ಯ, ಕೊಡಗು, ಉಡುಪಿ. ರಂಗನತಿಟ್ಟು ಪಕ್ಷಿಧಾಮ ಕಂಡುಬರುವಂತಹ ಜಿಲ್ಲೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಂಡ್ಯ. ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಈ ಒಂದು ರಂಗನತಿಟ್ಟು ಪಕ್ಷಿಧಾಮ ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ, ಕಬ್ಬು ಬೆಳೆಗೆ ಮತ್ತು ಸಕ್ಕರೆ ಉದ್ಯಮಕ್ಕೆ ಯಾವ ಜಿಲ್ಲೆ ಹೆಸರುವಾಸಿ? ಕೊಡಗು, ಹಾಸನ, ಮಂಡ್ಯ, ಉಡುಪಿ. ಸಕ್ಕರೆ ನಾಡು. ಆಪ್ಷನ್ ಸಿ ಮಂಡ್ಯ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆ, ಮೈಸೂರು ಅರಮನೆಯಲ್ಲಿ ಯಾವ ನೃತ್ಯ ಸಂಪ್ರದಾಯವು ಬೆಳೆದು ಬಂದಿತು? ಕಥಕ್ಕಳಿ, ಭರತನಾಟ್ಯ, ಕುಚಿಪ್ಪುಡಿ, ಒಡಿಸ್ಸಿ. ಮೈಸೂರು ಅರಮನೆಯಲ್ಲಿ ಯಾವ ನೃತ್ಯ ಸಂಪ್ರದಾಯ ಬೆಳೆದು ಬಂದಿತು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಭರತನಾಟ್ಯ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗ್ತದೆ. ಮೈಸೂರು ಅರಸರು ಭರತನಾಟ್ಯಕ್ಕೆ ಒಂದು ವಿಶೇಷ ಪ್ರೋತ್ಸಾಹವನ್ನು ನೀಡಿದರು. ಮುಂದಿನ ಪ್ರಶ್ನೆ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಶಿವರಾಮ ಕಾರಂತರು ಯಾವ ಜಿಲ್ಲೆಯವರು? ದಕ್ಷಿಣ ಕನ್ನಡ, ಉಡುಪಿ, ಹಾಸನ, ಕೊಡಗು. ಶಿವರಾಮ ಕಾರಂತರು ಯಾವ ಜಿಲ್ಲೆಗೆ ಸೇರಿದಂತಹ
ಸಾಹಿತಿಗಳು. ಸರಿಯಾದ ಉತ್ತರ ದಕ್ಷಿಣ ಕನ್ನಡ ಜಿಲ್ಲೆಗೆ. ಆಪ್ಷನ್ ಎ ಸರಿಯಾದ ಉತ್ತರ ಆಗ್ತದೆ. ರಾಷ್ಟ್ರಕ್ಕೆ ಕೀರ್ತಿ ತಂದ ಸೈನಿಕ ದಂಡಾಧಿಪತಿ ಫೀಲ್ಡ್ ಮಾರ್ಷಲ್ ಕೆ.ಎಂ. ಕಾರ್ಯಪ್ಪ ಯಾವ ಜಿಲ್ಲೆಯವರು? ಫೀಲ್ಡ್ ಮಾರ್ಷಲ್ ಕೆ.ಎಂ. ಕಾರ್ಯಪ್ಪ ಯಾವ ಜಿಲ್ಲೆಯವರು? ಮೈಸೂರು, ಕೊಡಗು, ಹಾಸನ, ಚಾಮರಾಜನಗರ. ತುಂಬ ಸರಳವಾದ ಪ್ರಶ್ನೆ. ಕೊಡಗು ಜಿಲ್ಲೆಗೆ ಸೇರಿದವರು. ಮುಂದಿನ ಪ್ರಶ್ನೆ. ಮೈಸೂರು ವಿಶ್ವವಿದ್ಯಾಲಯವು ಯಾವ ವರ್ಷ ಸ್ಥಾಪನೆಯಾಯಿತು? 1900, 1916, 1920, 1947. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ 1916. ಇದು 2016ರಲ್ಲಿ ಶತಮಾನೋತ್ಸವವನ್ನು ಕಂಡಿರುವಂತಹ ಒಂದು ಹೆಮ್ಮೆಯ ವಿಶ್ವವಿದ್ಯಾಲಯ. ಓಕೆನಾ? 2016ಕ್ಕೆ ಇದಕ್ಕೆ ಶತಮಾನೋತ್ಸವ ಆಚರಣೆಯನ್ನು ಕೂಡ ಇದು ಮಾಡಿಕೊಂಡಿರುವಂಥದ್ದು. ಮುಂದಿನ ಪ್ರಶ್ನೆ ತುಂಬ ಸರಳವಾದ ಪ್ರಶ್ನೆ ಇದು. ಮೈಸೂರು ವಿಭಾಗದ ದಸರಾ ಉತ್ಸವವು ಯಾವ ಮಟ್ಟದಲ್ಲಿ ಜನಪ್ರಿಯವಾಗಿದೆ? ತುಂಬ ಸರಳವಾದ ಪ್ರಶ್ನೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಆಪ್ಷನ್ ಡಿ ಸರಿಯಾದ ಉತ್ತರ. ಸ್ನೇಹಿತರೆ, ಇಲ್ಲಿಯ ತನಕ ನಾವು ಬೆಂಗಳೂರು ವಿಭಾಗ ಮತ್ತು ಮೈಸೂರು ವಿಭಾಗದ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಮುಂದಿನ ಭಾಗ 2 ಕಲಬುರಗಿ ವಿಭಾಗ ಮತ್ತು ಬೆಳಗಾವಿ ವಿಭಾಗದ 40 ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಹೀಗೆ ನಾವು ನಿರಂತರವಾಗಿ ವಿಡಿಯೋಗಳನ್ನು ಕೊಡ್ತಾ ಹೋಗ್ತೀವಿ. ಇನ್ನೂ ಕೂಡ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋವನ್ನು ವಾಚ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಏನಾದರೂ ಬದಲಾವಣೆ ಬೇಕಿದ್ದರೆ, ನಮ್ಮ ಬೋಧನಾ ಶೈಲಿಯಲ್ಲಿ ಏನಾದರೂ ಬದಲಾವಣೆ ಆಗಬೇಕಾದ್ರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ.